ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಫ್ರಿಜ್ ಇದ್ದೇ ಇರ್ತದೆ. ಆದರೆ ಫ್ರಿಜ್ ಇದ್ರ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಭಾಳಷ್ಟು ಜನ ಅದನ್ನು ಸರಿಯಾಗಿ ಕ್ಲೀನ್ ಮಾಡಲ್ಲ. ಅಂದರೆ ತಂತನ ಸಾಮಾನನ್ನು ತುಂಬ್ತಾ ಇರ್ತೀವಿ ಹೊರತು ಅದನ್ನು ಕ್ಲೀನ್ ಮಾಡಲ್ಲ. ಆದರೆ ಇವತ್ತು ನಾನು ನಿಮಗೆ ಕ್ಲೀನ್ ಮಾಡೋದು ಹೇಗೆ ಅಂತೇಳಿ ಹೇಳ್ತಾ ಇದ್ದೇನೆ. ಮೊದಲಿಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಗ್ಲಾಸ್ ಟ್ರೇ ಇರ್ತದಲ್ಲ ಅಥವಾ ಪಾರ್ಟಿಷನ್ ಆಗಿರ್ಬೋದು, ಇದನ್ನು ನಾವು ತೆಗೆದುಬಿಡಬೇಕು. ನೀವು ಒಂದು ಕೆಲಸ ಮಾಡಿ ಮೊದಲೊಂದು ಸರಿ ಇದ್ರದ್ದು ಫೋಟೋ ತೊಗೊಂಡ್ಬಿಡಿ. ಯಾಕಂದರೆ ಪುನಃ ನೀವು ಫಿಕ್ಸ್ ಮಾಡುವಾಗ ಅದೇ ಥರ ಆರ್ಡ್ರಲ್ಲೇ ಮಾಡಬೇಕಲ್ಲ, ಹಾಗಾಗಿ ಒಂದು ಸರಿ ಫೋಟೋ ತೆಗೆದುಕೊಳ್ಬೇಕು. ಹಾಗೆ ನಂತರ ಒನ್ ಬೈ ಒನ್ ತೆಗಿತಾ ಬನ್ನಿ. ಇದು ಗ್ಲಾಸ್ ಪಾರ್ಟಿಷನ್ ತುಂಬ ಜಾಗ್ರತೆಯಲ್ಲ ತೆಗೀರಿ. ಅದಾದಮೇಲೆ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ನೋಡಿ ಇದ್ರ ಕೆಳಗಡೆ ಎಷ್ಟು ಸೇರ್ಕೊಂಡಿರ್ತದೆ ನೋಡಿ ಕಸ. ಇದು ಕೆಲವೆಲ್ಲ ನಮ್ಗೆ ಗೊತ್ತೇ ಆಗಲ್ಲ, ಹೊರಗಡೆ ಸೈಡಲ್ಲಿ ಇರ್ತದೆ ನೋಡಿ. ಈ ಕ್ರೇಟ್ಗಳನ್ನು ತೆಗೆಯೋದು ನಾವು ಸ್ವಲ್ಪ ಕಷ್ಟ, ಯಾಕಂದ್ರೆ ಇದನ್ನ ಈ ರೀತಿಯಾಗಿ ಫಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಸ್ವಲ್ಪ ಫೋರ್ಸ್ ಹಾಕಿ ಈ ಥರದಲ್ಲಿ ನೀವು ತೆಗಿಬೇಕು. ಈ ಪಾರ್ಟಿಷನ್ಸು ಮತ್ತು ಟ್ರೇಗಳೆಲ್ಲವನ್ನೂ ತೆಗೆದಾಯಿತು. ಮೊದಲು ನಾವು ಮಾಡಬೇಕಿರೋ ಕೆಲಸ ಸ್ವಿಚ್ ಆಫ್ ಮಾಡಬೇಕು. ಆಫ್ ಮಾಡಿ ಪ್ಲಗ್ಗನ್ನು ತೆಗೆದಿಟ್ಬಿಡಿ. ನೀವು ಬಾತ್ರೂಮ್ನಲ್ಲಿ ಇದಕ್ಕೆ ಈ ಟ್ರೇ ಮೇಲೆ ಇದೆಯಲ್ಲ ಈ ರೀತಿ ನೀರು ಹಾಕೊಂಡು ಹೋಗ್ಬೋದು. ಇಲ್ಲಾಂದರೆ ಬಕೆಟ್ ಒಳಗಡೆ ಕೂಡ ಇದನ್ನು ಮುಳುಗಿಸಿಟ್ಟು ಕೊನೆ ಕ್ಲೀನ್ ಮಾಡ್ಕೊತ ಹೋಗ್ಬೋದು. ಈ ಸ್ಕಾಚ್ ಬ್ರೈಟ್ ಇರ್ತದಲ್ಲ, ನೀವು ಈ ಪಾತ್ರೆ ತೊಳೆಲಿಕ್ಕೆ ಯೂಸ್ ಮಾಡ್ತಿರಲ್ಲ, ಆ ಸೋಪನ್ನು ಹಾಕಿ ಸ್ಕಾಚ್ ಬ್ರೈಟ್ನಲ್ಲಿ ಸ್ವಲ್ಪ ಇದೇ ಥರದಲ್ಲಿ ಕ್ಲೀನ್ ಮಾಡ್ಕೊತ ಹೋಗಿ. ಸ್ವಲ್ಪ ಕೇರ್ಫುಲ್, ಯಾಕಂದ್ರೆ ಗ್ಲಾಸು ಕೈ ಜಾರಿದ್ರೆ ಹೊಡೆದೋಗ್ಬಿಡ್ತದೆ. ನಾನು 2 ಸೈಡ್ ಕ್ಲೀನ್ ಮಾಡ್ಕೊತಾ ಇದ್ದೇನೆ. ಈಗ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ತಗೊಂಡು, ಒಂದು ಚೂರು ಕೂಡ ಕಲೆ ಇಲ್ಲ, ಏನಿಲ್ಲ, ಸಂಪೂರ್ಣವಾಗಿ ಕ್ಲೀನ್ ಆಗಿದೆ. ಈಗ ಫ್ರಿಜ್ಜಿನ ಒಳಭಾಗವನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಒಂದು ಸೊಲ್ಯೂಷನ್ನ ರೆಡಿ ಮಾಡ್ಕೋಬೇಕು. 1 ಲೀಟ್ರಿಗೆ ನೀರನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ತೊಗೊಳ್ಳಿ. ಅದಕ್ಕೆ ಒಂದು 2 ಚಮಚದಷ್ಟು ಅಡುಗೆ ಸೋಡಾ ಇರ್ತದಲ್ಲ ಅದನ್ನು ಹಾಕ್ಕೊಳ್ಳಿ. ನಂತರ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ ಸೋಡಾ ಕೂಡ ಅದರಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಸ್ಪಾಂಜ್ ಅಥವಾ ಬಟ್ಟೆ ಆದ್ರೂ ಅಡ್ಡಿಲ್ಲ, ಅದನ್ನು ಈ ರೀತಿಯಲ್ಲಿ ಅದ್ಕೊಳ್ಳಿ ಇದಕ್ಕೆ ನೀರಿಗೆ. ನೀರಲ್ಲಿ ಹತ್ಕೊಂಡ್ಮೇಲೆ ಸ್ವಲ್ಪ ಹಿಂಡ್ಕೊಂಡ್ಬಿಡಿ, ಅಂದರೆ ನೀರು ಪಸೆ ಇದ್ರೆ ಸಾಕಾಗುತ್ತೆ ನಮಗೆ. ಫ್ರಿಜ್ಜಿನ ಒಳಭಾಗವನ್ನು ನಾವು ಇದರಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಫ್ರಿಜ್ ವಾಲ್ ಅಂತಾರಲ್ಲ, ಇದನ್ನು ಕ್ಲೀನ್ ಮಾಡ್ಬೋದು. ನೋಡಿ ಈ ಥರ ಪ್ಲೇಸೆಲ್ಲ ಇದೆಯಲ್ಲ, ಇದೆಲ್ಲವನ್ನು ಇದರಲ್ಲಿ ನೀವು ಕ್ಲೀನ್ ಮಾಡಿ. ಈ ರೀತಿಯಲ್ಲಿ ಸ್ಟೈನ್ಸ್ ಏನಿದ್ರು ಕೂಡ ಇದರಲ್ಲಿ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತೇಳಿ, ಒಂದೇ ಒಂದು ಕಲೆ ಕೂಡ ಇಲ್ಲ, ಸಂಪೂರ್ಣವಾಗಿ ಕ್ಲೀನ್ ಆಗಿದೆ. ಈಗ ಡ್ರೈ ಆಗಿದೆ. ಈಗ ಇದನ್ನು ನಾವೀಗ ಫಿಕ್ಸ್ ಮಾಡ್ಕೊತ ಹೋಗೋಣ. ಮೊದಲು ಈ ತರಕಾರಿ ಇಡುವ ಟ್ರೇ ಇದೆಯಲ್ಲ, ಇದನ್ನು ನಾನು ಫಿಕ್ಸ್ ಮಾಡ್ಕೊಳ್ತೇನೆ. ಇದು ಮೇಲ್ಗಡೆಯಿಂದ ನಾವು ಆ ಟ್ರೇಗಳನ್ನು ಇಟ್ಕೊತ ಹೋಗೋಣ. ನೋಡಿ ಟ್ರೇನ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರಿಜ್ ಈಗ ಸಂಪೂರ್ಣವಾಗಿ ಹೊಸ ಥರ ಇದೆ ನೋಡಿ. ಅಂದರೆ ನೀವು ಸ್ಟಾರ್ಟಿಗೆ ತಂದಿರ್ತೀರಲ್ಲ, ಆವಾಗ ಎಷ್ಟು ಕ್ಲೀನ್ ಆಗಿರ್ತದೋ ಅಷ್ಟೇ ಕ್ಲೀನಾಗಿ ಪರ್ಫೆಕ್ಟ್ ಆಗಿದೆ ಈಗ.